ಪಾದದ ಪ್ರತಿಯೊಂದು ಬೆರಳಿಗೆ ಧರಿಸುವ ಆಭರಣಕ್ಕೆ ಒಂದು ವಿಶೇಷ ಹೆಸರು ಮತ್ತು ಅದರದೇ ಆದ ಮಹತ್ವವಿದೆ. ಭಾರತೀಯ ಸ್ತ್ರೀ ಅಲಂಕಾರದಲ್ಲಿ ಸಂಸ್ಕೃತಿಯ ಸಾರದರ್ಥ. ಪಾದದ ಬೆರಳುಗಳಿಗೆ ಧರಿಸುವ ಆಭರಣಗಳು ಸಂಪ್ರದಾಯ, ಆರೋಗ್ಯ ಮತ್ತು ಸೌಂದರ್ಯದ ಅಪೂರ್ವ ಸಂಯೋಜನೆ. ಇದು ಕೇವಲ ಆಭರಣವಲ್ಲ, ಆದರೆ ಪ್ರಾಚೀನ ಆಯುರ್ವೇದ, ನಾಡಿಶಾಸ್ತ್ರ ಮತ್ತು ವೈದ್ಯಕೀಯ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದು ಮಹಿಳೆಯರಿಗೆ ದೇವತೆಯ ರೂಪವನ್ನ ನೀಡುತ್ತದೆ. ಪಾದದ ಪ್ರತಿಯೊಂದು ಬೆರಳಿಗೆ ಧರಿಸುವ ಆಭರಣದ ರೂಪಕ್ಕೆ ಒಂದು ವಿಶೇಷ ಹೆಸರು ಮತ್ತು ಮಹತ್ವವಿದೆ. ಪಾದದಾಭರಣಗಳ ಸಾಂಪ್ರದಾಯಿಕ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರ ಅಲಂಕಾರಕ್ಕೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಆಭರಣಗಳ ಕಂಗೊಳಿಸುವ ಮೆರುಗು ಮಾತ್ರವಲ್ಲ, ಅವುಗಳಲ್ಲಿ ಅಡಗಿರುವ ಅರ್ಥ, ಸಂಪ್ರದಾಯ ಹಾಗೂ ಆಧ್ಯಾತ್ಮಿಕ ಗೌರವವು ಮಹತ್ವದ್ದಾಗಿದೆ. ಇದಕ್ಕೆ ಉದಾಹರಣೆ ಪಾದದ ಬೆರಳುಗಳಿಗೆ ಧರಿಸುವ ಆಭರಣಗಳು. ಬೋತನ ಬೆರಳು ಬಿಗ್ ಟೋ. ಆಭರಣದ ಹೆಸರು ಬೆಳ್ಳಿಯ ಪಾದ ಉಂಗುರ, ಪಾದಕಟ್ಟಿ, ಪಾದ ಬೆರಳು. ಮಹತ್ವ. ಸಾಮಾನ್ಯವಾಗಿ ಬೆಳ್ಳಿಯ ಉಂಗುರ ಧರಿಸುತ್ತಾರೆ. ಇದು ಶರೀರದ ಪ್ರಜನಾಂಗಗಳೊಂದಿಗೆ ಸಂಬಂಧಿಸಿದ ನಾಡಿಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಆರೋಗ್ಯ ಮತ್ತು ಹಾರ್ಮೋನ್ ನಿಯಂತ್ರಣಕ್ಕೆ ಸಹಾಯಕ. ವಿವಾಹಿತ ಮಹಿಳೆಯರಿಗೆ ವಿಶೇಷವಾಗಿ ಶಿಫಾರಸು. ದೊಡ್ಡ ಬೆರಳು ಎರಡನೇ ಬೆರಳಿಗೆ ಸಂಬಂಧಿಸಿದ್ದು. ಸೆಕೆಂಡ್ ಟೋ. ಆಭರಣದ ಹೆಸರು ಮೇಟಲು. ಮಹತ್ವ. ವಿವಾಹಿತೆಯ ಚಿಹ್ನೆ, ಪತಿ ಪತ್ನಿಯ ಬಾಂಧವ್ಯ ಬಲವಾಗಿರಲು ಸಂಕೇತ. ಪಾದದ ನಾಡಿ ಮರ್ಮಗಳನ್ನು ಚುರುಕುಗೊಳಿಸುವುದು. ವಿವಾಹಿತ ಮಹಿಳೆಯರ ಪ್ರಮುಖ ಅಲಂಕಾರ. ಇದನ್ನ ಮೇಟಲು ಎಂದು ಕರೆಯುತ್ತಾರೆ. ಇದು ವಿವಾಹದ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಮೂರನೇ ಬೆರಳು ಥರ್ಡ್ ಟೋ. ಆಭರಣದ ಹೆಸರು ಸುಗಂಧ, ಸೌಂದರ್ಯ ಉಂಗುರ. ಮಹತ್ವ. ಸ್ತ್ರೀ ಸೌಂದರ್ಯ ಮತ್ತು ಆಕರ್ಷಣೆಯ ಪ್ರತೀಕ. ಮನಸ್ಸಿಗೆ ಶಾಂತಿ ಮತ್ತು ಮನೋಹರತೆ. ಸಣ್ಣ ಸೊಗಸಾದ ಉಂಗುರಗಳನ್ನು ಹೆಚ್ಚು ಬಳಸುತ್ತಾರೆ. ಈ ಬೆರಳು ಸುಗಂಧ, ಸೌಂದರ್ಯ ಮತ್ತು ಆಕರ್ಷಣೆಯ ಪ್ರತೀಕ. ಬಹುತೇಕ ಪ್ರದೇಶಗಳಲ್ಲಿ ಇದಕ್ಕೆ ಸಣ್ಣ ಸೊಗಸಾದ ವಿನ್ಯಾಸದ ಉಂಗುರವನ್ನು ಧರಿಸುತ್ತಾರೆ. ನಾಲ್ಕನೇ ಬೆರಳು ಫೋರ್ತ್ ಟೋ. ಆಭರಣದ ಹೆಸರು ಶ್ರೀ ಉಂಗುರ ಅಥವಾ ಶುಭ ಉಂಗುರ. ಮಹತ್ವ. ಅದೃಷ್ಟ, ಐಶ್ವರ್ಯ ಮತ್ತು ಶ್ರೇಯಸ್ಸಿನ ಚಿಹ್ನೆ. ಮನೆಯ ಧನ ಸಮೃದ್ಧಿ ಹೆಚ್ಚುತ್ತದೆ ಎನ್ನುವ ನಂಬಿಕೆ. ಈ ಬೆರಳಿಗೆ ಹಾಕುವ ಉಂಗುರವನ್ನ ಅದೃಷ್ಟ, ಶ್ರೇಯಸ್ಸು ಮತ್ತು ಐಶ್ವರ್ಯದ ಸಂಕೇತ ಎಂದು ನಂಬುತ್ತಾರೆ. ಕೊನೆಯದಾಗಿ ಚಿಕ್ಕ ಬೆರಳು ಲಿಟಲ್ ಟೋ. ಆಭರಣದ ಹೆಸರು ಚಿಟಿಕೆ ಉಂಗುರ, ಸೌಂದರ್ಯದ ಉಂಗುರ. ಮಹತ್ವ. ಪಾದದ ಸೌಂದರ್ಯವನ್ನ ಹೆಚ್ಚಿಸುತ್ತದೆ. ಸ್ತ್ರೀ ಅಲಂಕಾರದ ಪೂರ್ಣತೆ. ಮೃದು ಸುಂದರವಾದ ಸಣ್ಣ ಉಂಗುರಗಳನ್ನು ಬಳಸುತ್ತಾರೆ. ಈ ಬೆರಳು ಪಾದದ ಸೌಂದರ್ಯವನ್ನ ಪೂರ್ಣಗೊಳಿಸುತ್ತದೆ. ಇದಕ್ಕೆ ಹಾಕುವ ಸಣ್ಣ ಉಂಗುರ ಸ್ತ್ರೀ ಅಲಂಕಾರದ ಪರಿಪೂರ್ಣ ಚಿಹ್ನೆ. ಸಾಂಸ್ಕೃತಿಕ ದೃಷ್ಟಿಯಿಂದ ಮಹತ್ವ. ಈ ಪಾದಾಭರಣಗಳು ಸೌಂದರ್ಯ ಮತ್ತು ಅಲಂಕಾರವಷ್ಟೇ ಅಲ್ಲ, ಆರೋಗ್ಯ, ಶಕ್ತಿಯ ಸಮತೋಲನ ಮತ್ತು ವೈವಾಹಿಕ ಪ್ರತೀಕವನ್ನ ಸೂಚಿಸುತ್ತವೆ. ಪ್ರಾಚೀನ ಆಯುರ್ವೇದ ಮತ್ತು ನಾಡಿಶಾಸ್ತ್ರಗಳ ಪ್ರಕಾರ ಪಾದದ ಬೆರಳುಗಳಿಗೆ ಬರುವ ಒತ್ತಡ ಶರೀರದಲ್ಲಿ ಪ್ರಾಣಶಕ್ತಿ ಪ್ರವಾಹವನ್ನ ನಿಯಂತ್ರಿಸುತ್ತದೆ ಎಂದು ಹೇಳಲಾಗಿದೆ. ಭಾರತೀಯ ಸ್ತ್ರೀಯರು ಪಾದದ ಬೆರಳುಗಳನ್ನು ಅಲಂಕರಿಸುವ ಈ ಆಭರಣಗಳು ಸಂಪ್ರದಾಯ, ಆರೋಗ್ಯ ಹಾಗೂ ಸೌಂದರ್ಯದ ಮನೋಹರ ಸಂಯೋಜನೆ. ಇವು ಕೇವಲ ಲೋಹದ ತುಂಡುಗಳಲ್ಲ, ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ಗೌರವ, ಅದೃಷ್ಟ ಮತ್ತು ಐಶ್ವರ್ಯದ ಸಂಕೇತಗಳು. ಪಾದದ ಪ್ರತಿಯೊಂದು ಬೆರಳಿಗೂ ಆಭರಣ, ಅದರ ಹೆಸರು ಮತ್ತು ಅದರದೇ ಆದ ಮಹತ್ವವಿದೆ. ಇವು ಶರೀರದ ಶಕ್ತಿ ಸಂಚಾರ, ಆರೋಗ್ಯ ಹಾಗೂ ವೈವಾಹಿಕ ಜೀವನಕ್ಕೆ ಮಂಗಳವೆಂಬ ನಂಬಿಕೆ ಇದೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷಿತಿ ರಕ್ಷಿತ.